ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಆಗದೆ ತಡ ಮಾಡ್ತೇನೆ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಈ ರೀತಿ ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಬೆಂಡೆಕಾಯಿ, ಚವಳೆಕಾಯಿಗಳನ್ನು ನಾವು ತಂದ ತಕ್ಷಣ ಔಟ್ಸೈಡ್ ಇಟ್ಬಿಟ್ರೆ 1-2 ಡೇಸ್ ಆದರೆ ಸಾಕು, ಇದರ ಫ್ರೆಶ್ನೆಸ್ ಹಾಳಾಗಿಬಿಡುತ್ತೆ. ಸೊ ಇದನ್ನು ನಾವು ಹೇಗೆ ಇದನ್ನು ಸೇಫಾಗಿ ಇಟ್ಕೊಳ್ಳೋದು ಫ್ರಿಜ್ ಇಲ್ದೇನೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ಈ ರೀತಿ ನಾವು ಆಯಿಲ್ ಪ್ಯಾಕೆಟ್ಗಳನ್ನು ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ವ, ಈ ಆಯಿಲ್ ಪ್ಯಾಕೆಟ್ಗಳಲ್ಲಿ ಈ ಒಂದು ಹಸಿಮೆಣಸಿನ್ಕಾಯಿನ ಇಟ್ಕೊಳ್ಳೋದ್ರಿಂದ ಒಂದು 5-6 ದಿನ ಬಿಟ್ಟರೂ ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ನೀವು ನಾರ್ಮಲ್ ಆಗಿ ಕವರಲ್ಲಿ ಹಾಕ್ಕೊಂಡು ಇಟ್ಕೊಳ್ತೀರಾ. ಸೊ ಈ ರೀತಿ ನೀವು ಒಂದ್ಸರಿ ಆಯಿಲ್ ಕವರ್ಗಳಲ್ಲಿ ಹಾಕಿ ಇಟ್ಟು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ಇಟ್ಕೊಂಡ್ರೆ ನೀವು ಇದನ್ನು 1 ವೀಕ್ವರೆಗೂ ಫ್ರಿಜ್ ಇಲ್ದೇನೆ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಇದು ಹಸಿಮೆಣಸಿನ್ಕಾಯಿ ಅಲ್ಲದೆ ಬೆಂಡೆಕಾಯಿ ಆಗಿರ್ಬೋದು, ಚವಳೆಕಾಯಿ ಮತ್ತು ಕ್ಯಾರೆಟ್ನು ಕೂಡ ಈ ರೀತಿ ನೀವು ಒಂದು ಆಯಿಲ್ ಕವರಲ್ಲಿ ಇಟ್ಟು ಸ್ಟೋರ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕಬ್ಬಿಣದ ಹಂಚುಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಈ ರೀತಿ ಇದು ಡಸ್ಟ್ ಆಗ್ತಾನೆ ಇರುತ್ತೆ. ಇದ್ರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ವೈಟ್ ಕೋಲ್ಗೇಟನ್ನು ಹಾಕೋದ್ರಿಂದ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಕಬ್ಬಿಣದ ಹಂಚುಗಳನ್ನು ನಾವು ಒಂದೊಂದ್ಸರಿ ವಾಶ್ ಮಾಡಿ ಇಟ್ಕೊಂಡ್ರು ಇದ್ರ ಮೇಲ್ಗಡೆ ತುಕ್ಕು ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಏನು ಮಾಡಬೇಕಂತ ಇವತ್ತಿನ ಟಿಪ್ಸಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಕೋಲ್ಗೇಟನ್ನು ಹಾಕಿ ನೀಟಾಗಿ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಈ ರೀತಿ ಇದನ್ನು ರಬ್ ಮಾಡ್ಕೊಳ್ಳಿ. ಈ ಒಂದು ವೈಟ್ ಕೋಲ್ಗೇಟ್ ಅಲ್ಲಿ ಸಾಲ್ಟ್ ಆಗಿರ್ಬೋದು, ಸೋಡಾ ಅಂಶ ಜಾಸ್ತಿ ಇರೋದ್ರಿಂದ ಇದು ಅಂಚು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ರಬ್ ಮಾಡಿದ ನಂತರ ಇದನ್ನ ವಾಶ್ ಮಾಡ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಇದನ್ನ ನೀವು ಹಾಗೇನೆ ಸ್ಟೋರ್ ಮಾಡಿಬಿಟ್ರೆ ಇದ್ರ ಮೇಲ್ಗಡೆ ತುಕ್ಕು ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಆ ರೀತಿ ಆಗಬಾರ್ದು ಅಂತಂದ್ರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕುಕಿಂಗ್ ಆಯಿಲನ್ನು ಈ ರೀತಿ ಅಪ್ಲೈ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ಸ್ಟೋರ್ ಮಾಡೋದ್ರಿಂದ ಇದು ಎಷ್ಟು ದಿನ ಇಟ್ಟರೂ ಹಾಗೇನೆ ಇರುತ್ತೆ. ಇದ್ರ ಮೇಲ್ಗಡೆ ತುಕ್ಕು ಹಿಡಿಯೋದು ಏನೂ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯ ಸಕ್ಕರೆ ಬಾಕ್ಸ್ಗಳನ್ನು ನಾವು ಎಷ್ಟು ನೀಟಾಗಿ ಸ್ಟೋರ್ ಮಾಡಿದ್ರು ಈ ರೀತಿ ಉಂಡೆ ಕಟ್ಟೋದಾಗಿರ್ಬೋದು ಅಥವಾ ಇರುವೆಗಳು ಸೇರ್ಕೊಳ್ಳೋದು ಕಾಮನ್ ಆಗಿರುತ್ತೆ. ಇವಾಗ ಒಂದು ಸ್ವಲ್ಪ ಮಳೆ ಬೀಳ್ತಾ ಇರೋದ್ರಿಂದ ಕೂಲ್ ವೆದರ್ ಕೂಡ ಇದೆ. ಆ ರೀತಿ ಇದ್ದಾಗ ಇರುವೆಗಳು ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಇರುವೆಗಳು ಸಕ್ಕರೆ ಡಬ್ಬದಲ್ಲಿ ಸೇರ್ಕೊಳ್ಳೋದಿಲ್ಲ. ಸೊ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಒಂದು 4-5 ಲವಂಗನ ಸಕ್ಕರೆ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇದರ ಒಂದು ಸ್ಮೆಲ್ಗೆ ಇರುವೆಗಳು ಈ ಬಾಕ್ಸ್ ಹತ್ರನೂ ಕೂಡ ಬರೋದಿಲ್ಲ. ಇದ್ರೂ ಒಂದು ವೇಳೆ ಇದರ ಸ್ಮೆಲ್ಗೆ ಔಟ್ಸೈಡ್ ಬಂದ್ಬಿಡುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೇಲ್ ಪಾಲಿಷ್ಗಳನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಒಂದೊಂದ್ಸರಿ ಮಕ್ಕಳು ಅಥವಾ ನಾವೇ ಏನಾದರೂ ಜಸ್ಟ್ ಕೈ ಟಚ್ ಆದ್ರೂ ಬೈ ಮಿಸ್ಟೇಕ್ ಆಗಿ ಒಂದ್ಸಲ ಟೈಲ್ಸ್ ಮೇಲ್ಗಡೆ ಎಲ್ಲನೂ ಈ ರೀತಿ ನೇಲ್ ಪಾಲಿಶ್ ಚೆಲ್ಲೋಗ್ಬಿಟ್ಟಿರುತ್ತೆ. ಇದನ್ನು ನೀವು ಹಾಗೇನೆ ಬಿಟ್ಬಿಟ್ರೆ ಡ್ರೈ ಆಗಿ ಅದು ಹೋಗೋದೇ ಇಲ್ಲ, ಆ ಕಲರ್ ಹಾಗೇನೆ ಉಳ್ಕೊಂಡ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ನೇಲ್ ಪಾಲಿಶ್ ಚೆಲ್ಲಿದ ತಕ್ಷಣ ಅದ್ರ ಮೇಲ್ಗಡೆ ಅಕ್ಕಿ ಆಗಿರ್ಬೋದು, ಸಾಲ್ಟ್ ಅಥವಾ ಈ ರೀತಿ ಸಕ್ಕರೆನ ನೀವು ಹಾಕಿ ನೀಟಾಗಿ ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ಅದು ಎಲ್ಲನೂ ಸಕ್ಕರೆಗೆ ಅಂಟ್ಕೊಂಡ್ಬಿಡುತ್ತೆ. ಅವಾಗ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರ ಮನೆಯಲ್ಲೂ ಸಕ್ಕರೆ ಬೇಗನೆ ಸಿಗುತ್ತಲ್ವ. ಸೊ ಹಾಗಾಗಿ ನಾನು ಸಕ್ಕರೆನ ತೋರಿಸ್ತಾ ಇದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ದೇನೆ ನಾವು ಈ ಒಂದು ಟೇಲ್ಸ್ ಮೇಲ್ಗಡೆ ಚೆಲ್ಲಿರುವಂಥ ನೇಲ್ ಪಾಲಿಶನ್ನು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ನೆಕ್ ಕೆಳಗಡೆ ಆಗಿರ್ಬೋದು ಅಥವಾ ಮೊಣಕೈ ಮೊಣಕಾಲುಗಳು ಅಂಡರ್ ಆರ್ಮ್ಸ್ಗಳಲ್ಲಿ ಏನಾಗ್ತಾ ಇರುತ್ತೆ, ಒಂದೊಂದ್ಸರಿ ಎಷ್ಟು ನೀಟಾಗಿ ನಾವು ಕೇರ್ ಮಾಡಿದ್ರು ಈ ರೀತಿ ಬ್ಲ್ಯಾಕ್ ಮಾರ್ಕ್ಗಳೆಲ್ಲ ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಇದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ತೋರಿಸಿ ಅಂತ ಕೇಳಿದ್ರಿ. ಸೊ ಇದನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಹೇಗೆ ಅಂತೇಳಿ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನಿಂಬು ಹಣ್ಣಿನ ರಸನ ಹಾಕೊಳ್ಬೇಕು. ನಂತರ ಒಂದು ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಇವೆಲ್ಲವನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಿಮ್ಗೆ ಎಲ್ಲಿ ಬ್ಲ್ಯಾಕ್ ಮಾರ್ಕ್ ಜಾಸ್ತಿ ಇದೆ ಅಲ್ವಾ, ಅಲ್ಲಿ ಇದನ್ನ ರಬ್ ಮಾಡ್ತಾ ಬರಬೇಕು. ಇದರಲ್ಲಿ ನಾವು ಸಾಲ್ಟ್ ಹಾಗೇನೆ ನಿಂಬು ಹಣ್ಣಿನ ರಸನ ಯೂಸ್ ಮಾಡಿರೋದ್ರಿಂದ ಇದು ಸ್ಕಿನ್ ಮೇಲೆ ಇರುವಂತಹ ಡಾರ್ಕ್ ಅಥವಾ ಡೆಡ್ ಸ್ಕಿನ್ ಅನ್ನ ರಿಮೂವ್ ಮಾಡುವಂತ ಒಂದು ಕೆಲಸನ ಮಾಡುತ್ತೆ. ಸೊ ಈ ರೀತಿ ನೀವು ನೀಟಾಗಿ ಎಲ್ಲಿ ಬ್ಲ್ಯಾಕ್ ಮಾರ್ಕ್ ಇದೆ ಅಲ್ಲಿ ನೀಟಾಗಿ ಈ ರೀತಿ ರಬ್ ಮಾಡಿಕೊಂಡು ವೀಕ್ಲಿ ಒಂದ್ಸರಿ ಇಲ್ಲ 2 ಟೈಮ್ ಈ ರೀತಿ ಮಾಡ್ತಾ ಬಂದ್ರೆ ಆ ಬ್ಲ್ಯಾಕ್ ಮಾರ್ಕ್
ಮಾರ್ಕ್ ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದನ್ನು ಈ ರೀತಿ ರಬ್ ಮಾಡ್ಕೊಂಡ ನಂತರ ಇದನ್ನು 1-2 ಮಿನಿಟ್ಸ್ ಬಿಟ್ಟು ನಂತರ ಇದನ್ನು ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಈ ಒಂದು ರೆಮಿಡಿನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಒಂದೊಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.